ಗಾಯ್ಸ್, ದಿಲ್ಲಿಲಿ ಇಷ್ಟು ದಿನ ಜಂಜಿಗಳು ಏನು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅಂದರೆ ನಿಮಗೆ ಗೊತ್ತಿದೆಯಲ್ಲ, ನೀಟ್ ಅಕ್ರಮ ಆಗಿರೋದಕ್ಕೆ ಎಲ್ಲರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಸ್ಟ್ರೈಕ್ ಮಾಡ್ತಾಯಿದ್ರಲ್ಲ. ಸೊ ರಾಜೀನಾಮೆ ಈಗ ಅನೌನ್ಸ್ ಮಾಡಿದ್ದಾರೆ. ಸೊ ಅದೇ ಇವಾಗ ಜಂಜಿದು ಏನಿತ್ತು ಪೇಪರ್ ಲೀಕ್ ಮಾಡೋದು ಎಷ್ಟು ಅಖಂಡನೀಯ ಅಂತ, ನಿಜ ಅಲ್ವಾ? ಎಷ್ಟೋ ಜನ ಅಷ್ಟೆಲ್ಲ ಓದಿ ಕಷ್ಟಪಟ್ಟು ನೀಟ್ ಅಂತ ಎಕ್ಸಾಮ್ ಬರೆದಿರ್ತಾರೆ. ಈ ಥರ ಲೀಕ್ ಆದರೆ ಪೇಪರು 21 ಜನ ಸೂಸೈಡ್ ಮಾಡ್ಕೊಸತ್ತಿದ್ದಾರೆ ಗಾಯ್ಸ್. ಅದಕ್ಕೆಲ್ಲ ಹೊಣೆಗಾರಿಕೆ ಯಾರು ಇರ್ತಾರೆ? ಗೌರ್ಮೆಂಟ್ ಹೊತ್ಕೊಳ್ತಾ. ಸೊ ಇವಾಗ ಇವರು ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಇದಕ್ಕೆ ಇಲ್ಲಿಗೆ ಸರಿ ಹೋಗೋದಿಲ್ಲ. ನೆಕ್ಸ್ಟ್ ಮುಂದೆ ಈ ಥರ ಆಗಬಾರ್ದು. ಅದಕ್ಕೆ ತಕ್ಕ ಒಂದು ರೂಲ್ಸ್ ತೊಗೊಬರ್ಬೇಕಾಗಿದೆ. ಈ ಥರ ಯಾರಾದರೂ ಮಿನಿಸ್ಟ್ರು ಅಥವಾ ಯಾರ್ಯಾರು ನೌಕರರು ಇರ್ತಾರೆ ಅವ್ರಿಗೆ ಫೈನ್ ಅಂತ 10 ಕೋಟಿ ಹಾಕಿದ್ದಾರೆ ಗೈಸ್. 10 ಕೋಟಿ ಜೊತೆಗೆ 10 ವರ್ಷ ಜೈಲು ಶಿಕ್ಷೆ ಅಂತ ಹಾಕಿದ್ದಾರೆ. ಅದಕ್ಕೂ ಎದುರದೇ ಇರೋರು ಇದ್ದಾರೆ. ಇವಾಗ ಒಂದು KPSC ಆಡಿಯೋ ಕೇಳ್ತಾ ಇದ್ದೆ, ಲೀಕ್ ಆಗಿರೋದು. ಸೊ ಪಶುವೈದ್ಯಾಧಿಕಾರಿಗಳಿಗೆ 80 ಲಕ್ಷ ಕೇಳಿರೋದಂತೆ ಒಂದು ಹುದ್ದೆಗೆ. ಅಷ್ಟು ಕೊಟ್ಬಿಟ್ಟು ಅಲ್ಲಿಗೆ ಸೇರಿಕೊಂಡು ಮತ್ತೆ ಅವರು ಉನ್ನತವಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಮತ್ತೆ ಅದನ್ನು ರಿಕವರಿ ಮಾಡೋದಲ್ಲೇ ಕಾಲ ಕಳೀತಾ ಇರ್ತಾರೆ. ಸೊ ಈಗ ಸೋನಮ್ ವಾಂಗ್ಚುಕ್ ಅವರು ಎಷ್ಟು ದಿನದಿಂದ ಉಪವಾಸ ಕೂತಿದ್ರು ಅಲ್ಲಿ ನಿಮಗೆ ಗೊತ್ತಿದೆ. ಜಂತರ್ ಮಂತರಲ್ಲಿ ದಿಲ್ಲಿಯಲ್ಲಿ ತುಂಬ ಜನ ಸ್ಟೂಡೆಂಟ್ ಪ್ರೊಟೆಸ್ಟ್ಗೆ ಹೋಗಿ ಅಲ್ಲಿಗೆ ಸಹಾಯ ಮಾಡೋದಾಗಿರು. ಈ ಜಂಜಿ ಏನು 97ನಿಂದ 2004 ಬಾರ್ನ್ ಆದರು. ಎಸ್, ಅವರೇ ಯೂತು. ಯಾಕೆ ಹೇಳಿ, ಅದಕ್ಕಿಂತ ಮುಂಚೆ ಬಂದವರು ಅವ್ರು ಜಾಬ್ ತೊಗೊಂಡು ಅವ್ರ ಲೈಫ್ ಸೆಟ್ಲ್ ಮಾಡಿಕೊಂಡು ಇದರಲ್ಲಿದ್ದಾರೆ. ಬಟ್ ಜಂಜಿ ಈಗ ಫ್ರೆಶ್ ಆಗಿ ಎಜುಕೇಷನ್ ಮುಗಿಸಿ ಬದಲಾವಣೆ ಕಾಣ್ತಿರೋದೇ ಅವರು. ಈಗ ಮೊನ್ನೆ ತಮಿಳ್ನಾಡಲ್ಲಿ ಎಲೆಕ್ಷನ್ ಆದಾಗಲೂ ವಿಜಯ್ ಅವ್ರನ್ನ ಅಧಿಕಾರಕ್ಕೆ ತಂದಿರೋದು ಮೇಯ್ನಾಗಿ ಅವರೇ ಅಂತ ಹೇಳ್ಬೋದು. ಜಂಜಿಗಳು ಆ ಲೆವೆಲ್ಗೆ ಅಷ್ಟೊಂದು ಸ್ಟ್ರಾಂಗ್ ಇದ್ದಾರೆ ಯುವ ಶಕ್ತಿ ಪಡೆ. ಇವಾಗ ದಿಲ್ಲಿಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆಯಲ್ಲ, ಇವಾಗ ಗೌರ್ಮೆಂಟ್ ವಿರುದ್ಧ ಏನು ಆಡಳಿತ ಪಕ್ಷ ಏನಿದೆ. ಸೊ ಮೇಯಲ್ಲಿ ಎಕ್ಸಾಮ್ ಆದಮೇಲೆ, ಅದು ಲೀಕ್ ಆದಮೇಲೆ, ಪೇಪರ್ ಲೀಕ್ ಆದಮೇಲೆ ಏನೂ ಅದ್ರ ಕ್ರಮನೇ ಕೈಗೊಂಡಿರಲಿಲ್ಲ. ಯಾರೂ ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಇದೊಂಥರ ಮಾಮೂಲಿ ಏನಂಗಿದ್ರು. 2024 ಆದಾಗಲೂ ಒಂದು ತಿಂಗಳು ಪ್ರೊಟೆಸ್ಟ್ ಆದಾಗಲೂ ಏನು ಡಿಸಿಷನ್ ತೊಗೊಂಡಿರಲಿಲ್ಲ. ಇವಾಗ ಇದಿಷ್ಟು ದೊಡ್ಡ ಮಟ್ಟಿಗೆ ಏನು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು 21 ದಿನ ಅವ್ರು ಬಂದು ಮಾತಾಡ್ಬೋದಾಗಿತ್ತು. ಆಡಳಿತಾರೂಢ ಪಕ್ಷ ಏನಿದೆ ಅವರು. ಈಗ ಅಣ್ಣಾ ಹಜಾರೆ ಅವ್ರು ಕೂತಿದಾಗಲೂ ಕೂಡ ಗೌರ್ಮೆಂಟು ಆವಾಗಿದ್ದಂಥ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಇತ್ತು. ಅವ್ರು ಬಂದು ಕೂಡ ಮಾತಾಡ್ಕೊ ಹೋಗಿದ್ರು. ಇವ್ರು ಬಂದು ಮಾತಾಡಲಿಲ್ಲ. ಅವ್ರನ್ನೇ ಎತ್ತಾಕೊಂಡು ಹೋದಂಗೆ ಇತ್ತು. ಅದು ಅವರು ಬಲವಂತವಾಗಿ ಕರ್ಕೊ ಹೋದಂಗೆ ಇತ್ತು. ಹಾಸ್ಪಿಟ್ಲಿಗೆ ಹೋದರು. ಸೊ ಅವರು ಕೂಡ ನಿನ್ನೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋರು ಒಬ್ರು ಹೋಗಿ ಅವ್ರ ಹತ್ರ ಮಾತಾಡಿದ್ದಾರೆ. ಅವರು ಕೂಡ ಅದನ್ನು ಸ್ಟಾಪ್ ಮಾಡಿದ್ದಾರೆ ಈಗ ಆಲ್ರೆಡಿ ಉಪವಾಸನ. ಸೊ ಇವಾಗ ಒಂದು ಪಕ್ಷ ಪ್ರೊಟೆಸ್ಟ್ಗೆ ಅಂತ ನಿಂತಿದೆ. ಅಲ್ಲಿ ಅಷ್ಟು ಜನ ಯುವ ಪಡೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು, ಪೊಲೀಸರು ಲಾಠಿ ಚಾರ್ಜ್ ಆಗಿರ್ಬೋದು, ಟಿಯರ್ ಗ್ಯಾಸ್ ಆಗಿರ್ಬೋದು, ಇನ್ಸಿಡೆಂಟ್ ಅಂತೂ ಹೆವಿ ನಡೀತಾ ಇದೆ ದಿಲ್ಲಿ. ಹೋದ ಸರಿ ಗಾಯ್ಸ್ ನೇಪಾಳದಲ್ಲಿ ಆ ಥರ ಜಂಜಿ ಪ್ರೊಟೆಸ್ಟ್ ಆಗಿ ಸರ್ಕಾರನೇ ಚೇಂಜ್ ಆಗಿತ್ತು. ಬಾಂಗ್ಲಾದೇಶದಲ್ಲೂ ಕೂಡ ಒಳ್ಳೆ ಸ್ಟೂಡೆಂಟ್ ಎಲ್ಲ ದಂಗೆ ಇದ್ದು ಗೌರ್ಮೆಂಟಿಂದ 24 ವರ್ಷದಿಂದ ಅವರೇ ಇದ್ದರು. ಅವ್ರ ಗೌರ್ಮೆಂಟ್ ಕೂಡ ಬಿದ್ದೋಯ್ತು. ಆ ಲೆವೆಲ್ಗೆ ಯುವ ಪಡೆ ಅಲ್ಲಿಯೂ ಕೂಡ ಅಶಾಂತಿಯಿಂದ ವರ್ತನೆ ನಡೆದಿತ್ತು. ಶ್ರೀಲಂಕಾದಲ್ಲೂ ಕೂಡ ರಾಜಕೀಯ ಅರಾಜಕತೆ ಆಗಿ ಅಲ್ಲೂ ಕೂಡ ಎಲ್ಲ ಹುಡುಗರೆಲ್ಲ ದಂಗೆ ಇದ್ದು ಅಲ್ಲೂ ಕೂಡ ಗೌರ್ಮೆಂಟ್ ಚೇಂಜ್ ಆಗಿತ್ತು. ಪಾಕಿಸ್ತಾನದಲ್ಲಿ ಎಕನಾಮಿಕ್ ಸ್ಟೇಟಸ್ಸು ಬ್ಯಾಡ್ ಹೋಗಿ ಅಲ್ಲೂ ಕೂಡ ತುಂಬ ಜನ ದಂಗೆ ಎದ್ದಿದ್ರು. ನಮ್ಮ ಇಂಡಿಯಾದಲ್ಲಿ ಅಂಥ ಒಂದು ಸಿಚುವೇಶನ್ ಬಂದಿರಲಿಲ್ಲ. ಬಟ್ ಎಜುಕೇಷನ್ ಮ್ಯಾಟ್ರಿಗೆ ಬಂದು ನೀಟ್ ಪೇಪರ್ ಲೀಕ್ ಆಗಿದೆ ಅಂತ ಬಂದು ಟೆಲಿಗ್ರಾಮಲ್ಲೆಲ್ಲ ತುಂಬ ಜನ ನೋಡಿರ್ಬೋದಾಗಿರುತ್ತೆ ನೀವು. ಅಷ್ಟು ಪೇಪರ್ ಲೀಕ್ದು ಓಡಾಡ್ತಾ ಇತ್ತು. ಅದನ್ನು ಯಾವ ರೀತಿ ಕೈಗೊಳ್ತಾರೆ ಅಂತ ಇತ್ತು. ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಶಾಂತಿಯುತವಾಗಿ ನಡ್ಕೊಳ್ತಿದ್ದು, ಟಿಯರ್ ಗ್ಯಾಸ್ ಆಗಿರ್ಬೋದು, ಲಾಠಿ ಚಾರ್ಜ್ ಆಗಿರ್ಬೋದು, ಔಟ್ ಸೈಡಿಂದ ಅಲ್ಲಿಗೆ ಝೊಮ್ಯಾಟೋಲಿ, ಸ್ವಿಗ್ಗಿಲಾಗಲಿ ಫುಡ್ ಸಪ್ಲೈ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ಎಲ್ಲರೂ ಮಾನವೀಯತೆ ಇದೆ ಅಂತ ಹೇಳ್ತಾ ಇರ್ಬೋದು. ನ್ಯಾಷನಲ್ ಮೀಡಿಯಾದಲ್ಲಿ ಇದನ್ನೆಲ್ಲೂ ಹಾಕಲಿಲ್ಲ ಗೈಸ್. ಎಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪರ್ಸ್ನಲ್ಲು ಯೂಟ್ಯೂಬ್ ಆಗಿರ್ಬೋದು, ಈ ಥರ ತುಂಬ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹೋಗಿ ಅಲ್ಲಿ ವೀಡಿಯೋ ಮಾಡಾಕಿದ್ದು. ಸೊ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲೂ ಹೊರಗಡೆ ಬರಲಿಲ್ಲ. ಮೊನ್ನೆ ಪ್ರಧಾನಮಂತ್ರಿ ಅವರು ಒಂದು ವೀಡಿಯೋ ಮಾಡಿಬಿಟ್ಟಿದ್ರು 2 ನಿಮಿಷದಲ್ಲಿ. ಅದಕ್ಕೆ ಫ್ರೆಂಡ್ಸ್ ಏನಾಗಿದೆ ಅದಕ್ಕೆ ಕ್ರಮ ಕೈಗೊಳ್ತೀನಿ ಅಂತ. ಅದಕ್ಕೆ ಧ್ರುವ ರಾತಿ ಅವರು ಕೂಡ ಒಂದು ಮೆಸೇಜ್ ಹಾಕಿದ್ರು. ಅದು ನೀವು ಪ್ರಾಂಪ್ಟ್ ನೋಡ್ಕೊಂಡು ಹೇಳ್ತಾ ಇದ್ದೀರಾ 2 ನಿಮಿಷ ಒಂದು ಓವರಾಲ್ ಆಗಿ ಹಂಗೆ ಮಾತಾಡೋಕ್ಕೆ ಬರಲ್ವಾ? ಪ್ರಾಂಪ್ಟ್ ನೋಡ್ಕೊಂಡೇ ಮಾತಾಡ್ತಾ ಇದ್ದೀರಾ, ಅದು ಅಷ್ಟು ಹತ್ತಿರದಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ. ಆ ಪ್ರಾಂಪ್ಟ್ ಇಲ್ಲದೆ 2 ನಿಮಿಷ ಮಾತಾಡೋಕ್ಕೂ ಬರಲ್ಲ ಅಂದರೆ ಯಾವ ಲೆವೆಲ್ಗಿದ್ದೀರಾ ಅಂತ. ಸೊ ಲೈಫ್ ಅಷ್ಟೇ ಗಾಯ್ಸ್. ಎಜುಕೇಷನ್ ಅಂತ ಮ್ಯಾಟ್ರ್ ಬಂದಾಗ ಎಲ್ಲ ಹುಡುಗರು ಈ ಥರ ಒಗ್ಗಟ್ಟಿಂದ ಪ್ರತಿಭಟನೆ ಮಾಡಿದ್ದು ಸರಿ ಅನಿಸುತ್ತೆ ನನ್ನ ಪ್ರಕಾರನೂ. ಮುಂದೆ ಈ ರೀತಿ ಜರುಗಬಾರ್ದು. ಈಗ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಎಷ್ಟೋ ಜನ ಪೇಪರ್ ಲೀಕ್ ಆಗುತ್ತೆ, KPSC ಕರ್ಮಕಾಂಡ ಇದೆ, ಅಲ್ಲೆಲ್ಲ ಅಕ್ರಮವಾಗಿ ಒಂದೊಂದು ಪೋಸ್ಟ್ಗೆ ದುಡ್ಡು ಇಸ್ಕೊಳ್ತಾರೆ ಅನ್ನೋ ಗೊತ್ತಿದೆ. ಆದರೂ ಯಾರೂ ಏನು ಮಾಡೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಯಾವಾಗ ಅಂತಿಮ ತಡೆ ನಿಲ್ಲುತ್ತೆ ನೋಡೋಣ. ಸೊ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಇಡೀ ಭಾರತದಲ್ಲಿ ಈ ರೀತಿ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದು. ಸೊ ಇದೇ ರೀತಿ ಬೇರೆ ಬೇರೆ ಕಡೆ ಎಲ್ಲ ಪ್ರೊಟೆಸ್ಟ್ 7 ಪ್ರೊಟೆಸ್ಟ್ ನಡೀತಾ ಇದೆ ನಮ್ಮ ಭಾರತದಲ್ಲಿ ಅಂತ. ಪಂಜಾಬಲ್ಲಿ ರೈತರ ಪ್ರೊಟೆಸ್ಟ್ ನಡೀತಾ ಇದೆ, ಗುಜರಾತಲ್ಲಿ ಒಂದಿದೆ, ಬಿಹಾರದಲ್ಲೂ ಕೂಡ. ಸೊ ಈಗ ಬೆಂಗಳೂರಲ್ಲೂ ಆಲ್ಮೋಸ್ಟ್ ಇದರದ್ದು CJP ಅವ್ರದ್ದು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಕಿಶೋರ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು, ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನೋಡ್ಬೋದಾಗಿರುತ್ತೆ. ಸೊ ಅದೇ ಒಟ್ಟಿನಲ್ಲಿ ಈ ಥರ ಏನಾದರೂ ಮಿಸ್ಲೀಡಿಂಗ್ ಆಗ್ತಾಯಿದೆ, ಗೌರ್ಮೆಂಟ್ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಅವ್ಳು ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟೇ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅವ್ರು ಏನು ಆಶ್ವಾಸನೆ ಕೊಟ್ಟಿರ್ತಾರೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅದು ನಡೆಸ್ಕೊಟ್ಟಿದ್ದಾರಾ, ನಡೆಸಿಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಡಿಸಿಷನ್ ತೊಗೊಳ್ಬೇಕಾಗಿರುತ್ತೆ. ಸೊ ಅದೇ ನೆಕ್ಸ್ಟು 5 ವರ್ಷ ಬಿಟ್ಟು ಎಲೆಕ್ಷನ್ ಬರುತ್ತಲ್ಲ, ಅವಾಗ ನೋಡ್ಕೊಳ್ಳೋಣ ಅಂತಾರೆ. ಅಲ್ಲಿವರೆಗೆ ಬೇರೆ ವಿಷಯ ತಗೊಬಂದು
ಅದು ಜಾತಿ ಧರ್ಮನೋ ಇನ್ನೊಂದು ಏನೋ ಟೆರರಿಸ್ಟು ಆ ಸಿಚುವೇಷನ್ಗೆ ನಿಮಗೆ ಎಲೆಕ್ಷನ್ ಹತ್ರದಲ್ಲ ತೊಗೊಬಂದರೆ ಇದನ್ನೆಲ್ಲ ಮರ್ತೇ ಬಿಟ್ಟಿರ್ತೀರ. ಆಗ ಆ ಸಿಚುವೇಷನ್ ಅಂತ ಎತ್ಕೊಳ್ತಾರೆ. ಆಗ ಇದು ಯಾವುದೋ ನೆನಪೇ ಬರೋಲ್ಲ. ಆವಾಗ ಅಲ್ಲಿ ಹೋಗಿ ಓಟ್ ಹಾಕ್ಬಿಡೋದು ಮತ್ತೆ 5 ವರ್ಷ ಇವರು ಒಳಗಡೆ ಏನೇ ಮಾಡಿಲ್ಲ ಬೇರೆ ಇದೆಲ್ಲ ಎಲೆಕ್ಷನ್ ಹತ್ರ ಬಂದಾಗ ಇವ್ರದ್ದು ಗಿಮಿಕ್ ತೋರಿಸ್ಬಿಡ್ತಾರೆ. ಆಮೇಲೆ ಒಂದು ಟ್ರಕ್ಕು ವ್ಯಾನಲ್ಲಿ ಕಲ್ಲು ತುಂಬಿರೋ ನಿಲ್ಸಿರೋದು, ಅಲ್ಲಿ ನುಜ್ಜುಗುಜ್ಜಾಗಿರೋದು ನಿಲ್ಸಿರೋದು, ಮತ್ತು ಪೊಲೀಸೇ ಅಲ್ಲದೆ ಇರೋರು ಬಂದಿರೋದು, ಇದೆಲ್ಲ ನೋಡ್ತಾ ಇದ್ರೆ ಯಾವ ಲೆವೆಲ್ಗೆ ತಕ್ಕೋಗಿದ್ದಾರೆ ಅಂತ. ಅದು ಮಾಡಿರೋದು ಯಾರೋ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾ ಇದ್ದಾರೆ ರೂಲಿಂಗ್ ಪಾರ್ಟಿನೇ ಆ ಥರ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಸೊ ಆ ಥರ ಕಲ್ಲಿರೋದು ವ್ಯಾನ್ ಅಲ್ಲಿ ಬಂದು ನಿಂತ್ಕೊಳ್ಳೋಕೆ ಹೆಂಗೆ ಸಂದೆ ಪೊಲೀಸರು ಸುಮ್ಮನೆ ಬಿಟ್ಬಿಟ್ರ ಅಂತ. ಅದೇ ಅವ್ರದ್ದು ಕೈವಾಡ ಇದೆ ಅಂತ ಹೇಳ್ತಾರೆ. ಒಂದು ರಾಜ್ಕುಮಾರ್ ಮೂವಿಲಿ ಹಂಗೆ ಹೇಳ್ತಲ್ಲ, ಸೈಲೆಂಟಾಗಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ, ಆಪೋಸಿಟಲ್ಲಿ ಬಂದು ಕಲ್ಲು ಎಸ್ಬಿಟ್ಟು ಎಲ್ಲರ ಮೇಲೆ ಲಾಠಿ ಚಾರ್ಜ್ ಆಗುತ್ತಲ್ಲ, ಹಂಗಾಗುತ್ತೆ ಅಂತ ಹೇಳ್ದಂಗಿತ್ತು. ಇಟ್ಸ್ ಬ್ಯಾಡ್ ಗಾಯ್ಸ್. ಯಾವನೇ ಆಗಲಿ ರೂಲಿಂಗ್ ಪಾರ್ಟಿ ಬರಬೇಕಾದ್ರೆ ಅವ್ರು ಆಶ್ವಾಸನೆ ಕೊಟ್ಟಿರ್ತಾರಲ್ಲ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿರ್ತಾರೆ, ಸೃಷ್ಟಿ ಮಾಡಲ್ಲ. ಇಷ್ಟು ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿರ್ತಾರೆ, ಆಮೇಲೆ ದುಡ್ಡು ಬರೋಲ್ಲ. ಉದ್ಯೋಗ ಸೃಷ್ಟಿ, ಆಮೇಲೆ ಆರೋಗ್ಯದಲ್ಲಾಗಿರ್ಬೋದು, ಸ್ಟೂಡೆಂಟ್ ಎಜುಕೇಷನ್ ಇಂಪ್ರೂವ್ ಮಾಡಿರ್ತೀವಿ ಅಂತ ಹೇಳಿರ್ತಾರೆ. ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಹೇಳಿದ್ದು ಅನ್ನೋದು ಹೇಳ್ಬಿಡ್ತಾರೆ, ಆಮೇಲೆ ಬಂದಮೇಲೆ ಏನೂ ಮಾಡಲ್ಲ. ಇದು ತಪ್ಪಲ್ವಾ? ಸುಳ್ಳು ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಂಗಾಗಲ್ವಾ? ಸೊ ಈ ವಿಡಿಯೋ ಅಷ್ಟೇ, ನಾನು ಅಷ್ಟಿನಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.